ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಹೃದಯದ ಆರೋಗ್ಯದ ಬಗ್ಗೆ ಮಾತಾಡೋಣ. ಮನೆಯಲ್ಲೇ ಕೂತು ತುಂಬಾ ಸರಳವಾಗಿ ಮಾಡಬಹುದಾದ 5 ಪರೀಕ್ಷೆಗಳ ಮೂಲಕ ನಮ್ಮ ಹೃದಯ ಎಷ್ಟು ಆರೋಗ್ಯವಾಗಿದೆ ಅಂತ ತಿಳಿದುಕೊಳ್ಳಬಹುದು. ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ. ಗೊತ್ತಾ, ನಮ್ಮ ಹೃದಯದ ಸಮಸ್ಯೆಗಳು ಒಂದೇ ದಿನದಲ್ಲಿ ಶುರುವಾಗಲ್ಲ. ಬದಲಾಗಿ ಹಲವು ವರ್ಷಗಳ ಕಾಲ ಸದ್ದಿಲ್ಲದೆ ನಮ್ಮ ದೇಹದೊಳಗೆ ಬೆಳೀತಾ ಇರುತ್ತೆ. ಅದು ದೊಡ್ಡದಾಗುವವರೆಗೂ ನಮಗೆ ಅದರ ಸುಳಿವು ಕೂಡ ಸಿಗೋದಿಲ್ಲ. ಆದರೆ ನಮ್ಮ ದೇಹ ಆಗಾಗ ಕೆಲವು ಸಣ್ಣಪುಟ್ಟ ಸಂಕೇತಗಳನ್ನು ಕೊಡ್ತಾನೇ ಇರುತ್ತೆ. ನಾವು ಅದನ್ನು ಗಮನಿಸಬೇಕು ಅಷ್ಟೇ. ಈಗ ನಾವು ಹೇಳೋ ಈ ಟೆಸ್ಟ್ಗಳೆಲ್ಲ ನಮ್ಮ ದೇಹದ ಆ ಮಾತುಗಳನ್ನು ಕೇಳೋಕೆ ಒಂದು ದಾರಿಯಷ್ಟೇ. ಇದನ್ನೇ ಇಟ್ಕೊಂಡು ನೀವೇ ಡಾಕ್ಟರ್ ಆಗೋದು ಬೇಡ. ಇದು ಕೇವಲ ನಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ಕೊಳ್ಳೋಕೆ ಮತ್ತು ವೈದ್ಯರ ಹತ್ರ ಹೋದಾಗ ಸರಿಯಾಗಿ ಮಾತಾಡೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಸಂಕೇತಕ್ಕೆ ಬರೋಣ. ಅದೇನಪ್ಪ ಅಂದ್ರೆ ಸ್ಟಡಿ ರಿದಮ್, ಅಂದ್ರೆ ಸ್ಥಿರವಾದ ಲಯ. ಒಂದು ಆರೋಗ್ಯಕರ ಹೃದಯಕ್ಕೆ ತನ್ನದೇ ಆದ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ. ಅದೇ ನಮ್ಮ ಹೃದಯ ಬಡಿತವನ್ನು ಕಂಟ್ರೋಲ್ ಮಾಡೋದು. ಆ ಸ್ಥಿರತೆ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ, ಟೆನ್ಷನ್ ಏನು ಬೇಡ. ಈಗ ನಿಮ್ಮ ಬಲಗೈಯ 2 ಬೆರಳನ್ನ ತಗೊಂಡು ಎಡಗೈ ಮಣಿಕಟ್ಟಿನ ಒಳಭಾಗದಲ್ಲಿ ನಿಧಾನವಾಗಿ ಇಡಿ. ನಾಡಿ ಮಿಡಿತ ಅಂದ್ರೆ ಪಲ್ಸ್ ಸಿಗೋವರೆಗೂ ಸ್ವಲ್ಪ ಅತ್ತಿತ್ತ ಆಡ್ಸಿ. ಪಲ್ಸ್ ಸಿಕ್ಕದ ಮೇಲೆ ಅದರ ಲಯವನ್ನ ಅಂದ್ರೆ ರಿದಮ್ಮನ್ನ ಗಮನಿಸಿ. ನಿಮ್ಮ ಪಲ್ಸ್ ಒಂದು ಗಡಿಯಾರದ ಟಿಕ್ ಟಿಕ್ ತರ ಒಂದೇ ಸಮನಾಗಿ ರೆಗ್ಯುಲರ್ ಆಗಿ ಬಡಿತಾ ಇದ್ರೆ ಅದು ಒಳ್ಳೆ ಸಂಕೇತ. ಆದರೆ ಅದು ಕೆಲವೊಮ್ಮೆ ಫಾಸ್ಟ್ ಆಗಿ ಮತ್ತೆ ಸ್ಲೋ ಆಗಿ ಅಥವಾ ಮಧ್ಯದಲ್ಲಿ 1-2 ಬೀಟ್ ಮಿಸ್ ಆದ ಹಾಗೆ ಅನ್ಸಿದ್ರೆ ಸ್ವಲ್ಪ ಗಮನ ಕೊಡಬೇಕು. ಅದೇ 1 ನಿಮಿಷ 1-2 ಸಲ ಬೀಟ್ ತಪ್ಪೋದ್ರೆ ತಕ್ಷಣ ಭಯ ಪಡಬೇಡಿ. ಯಾಕಂದ್ರೆ ಕೆಲವೊಮ್ಮೆ ಜಾಸ್ತಿ ಟೆನ್ಷನ್, ಕಾಫಿ ಕುಡಿದಾಗ ಅಥವಾ ಸರಿ ನಿದ್ದೆ ಆಗಿಲ್ಲ ಅಂದ್ರೆ ಹೀಗಾಗತ್ತೆ. ಆದರೆ ಇದು ಪದೇ ಪದೇ ಆಗ್ತಿದ್ರೆ, ಅದರಲ್ಲೂ 50 ವರ್ಷ ದಾಟಿದವ್ರಿಗೆ ಖಂಡಿತ ಡಾಕ್ಟರ್ ಹತ್ರ ಮಾತಾಡಬೇಕು. ಸರಿ, ಈಗ 2ನೇ ಸಂಕೇತಕ್ಕೆ ಹೋಗೋಣ. ಇದು ತುಂಬಾ ಸಿಂಪಲ್. ನಮ್ಮ ಹೃದಯ ಸಣ್ಣಪುಟ್ಟ ಶ್ರಮವನ್ನ ಹೇಗೆ ನಿಭಾಯಿಸುತ್ತೆ ಅಂತ ನೋಡೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಎದ್ದು ನಿಂತ್ಕೊಂಡು ಒಂದೇ 1 ನಿಮಿಷ ಸ್ಪೀಡಾಗಿ ವಾಕ್ ಮಾಡಿ. ಓಡೋದ್ ಬೇಡ, ಬರೀ ಬ್ರಿಸ್ಕ್ ವಾಕ್. 1 ನಿಮಿಷ ಆದ ತಕ್ಷಣ ಕೂತ್ಕೊಂಡು ನಿಮ್ಮ ದೇಹಕ್ಕೆ ಏನನ್ಸುತ್ತೆ ಅಂತ ಗಮನಿಸಿ. ನೋಡಿ, ಆ 1 ನಿಮಿಷದ ವಾಕ್ ಆದ್ಮೇಲೆ ನಿಮ್ಗೆ ಉಸಿರು ಕಟ್ಟದೆ ಪೂರ್ತಿಯಾಗಿ ಒಂದು ವಾಕ್ಯ ಮಾತಾಡೋಕಾಗ್ತಿದ್ರೆ ಮತ್ತು ಎದೆಲೇನೋ ಭಾರ ಅನ್ಸ್ಲಿಲ್ಲ ಅಂದ್ರೆ ಎಲ್ಲ ಸರಿಯಿದೆ ಅಂತ ಅರ್ಥ. ಆದರೆ ಮಾತಾಡೋಕ್ಕೂ ಕಷ್ಟ ಆಗುವಷ್ಟು ಸುಸ್ತಾದ್ರೆ ಅಥವಾ ಎದೆ ಮೇಲೆ ಒತ್ತಡ ಹಾಕಿದಾಗೆ ಅನ್ಸಿದ್ರೆ ಅದನ್ನ ಸೀರಿಯಸ್ ಆಗಿ ತಗೋಬೇಕು. ಓಕೆ, ಮುಂದಿನ ಸಂಕೇತ ನಮ್ಮ ಹೃದಯದ ಪಂಪಿಂಗ್ ಪವರ್ ಬಗ್ಗೆ. ಅಂದ್ರೆ ನಮ್ಮ ಹೃದಯ ಇಡೀ ದೇಹಕ್ಕೆ ಎಷ್ಟು ಚೆನ್ನಾಗಿ ರಕ್ತವನ್ನ ಪಂಪ್ ಮಾಡುತ್ತೆ ಅನ್ನೋದರ ಸೂಚನೆ ಇದು. ಆರಾಮಾಗಿ ಕೂತ್ಕೊಂಡು ನಿಮ್ಮ ಮುಂಗಾಲಿನ ಮೂಳೆ ಇದೆಯಲ್ಲ, ಅದರ ಮೇಲೆ ನಿಮ್ಮ ಒಂದು ಬೆರಳಿನಿಂದ ಗಟ್ಟಿಯಾಗಿ ಒಂದು 5 ಸೆಕೆಂಡ್ ಒತ್ತಿ ಹಿಡೀರಿ. ಆಮೇಲೆ ಬೆರಳು ತೆಗೆದು ಆ ಜಾಗದಲ್ಲಿ ಏನಾಗಿದೆ ಅಂತ ನೋಡಿ. ನೀವು ಬೆರಳು ತೆಗೆದ ತಕ್ಷಣ ಆ ಜಾಗದ ಚರ್ಮ ವಾಪಸ್ ನಾರ್ಮಲ್ ಆದ್ರೆ ಚಿಂತೆ ಇಲ್ಲ, ನಿಮ್ಮ ಹೃದಯದ ಪಂಪಿಂಗ್ ಪವರ್ ಚೆನ್ನಾಗಿದೆ. ಒಂದು ವೇಳೆ ನೀವು ಒತ್ತಿದ ಜಾಗದಲ್ಲಿ ಒಂದು ಸಣ್ಣ ಗುಂಡಿ ಹಾಗೆ ಉಳಿದುಕೊಂಡ್ರೆ ಇದರ ಅರ್ಥ ದೇಹದಲ್ಲಿ ನೀರು ಶೇಖರಣೆ ಆಗ್ತಿರ್ಬೋದು. ಆದ್ರೆ ಇಲ್ಲೂ ಒಂದು ವಿಷಯ ನೆನ್ಪಿಡಿ. ಕೆಲವೊಮ್ಮೆ ಜಾಸ್ತಿ ಉಪ್ಪು ತಿಂದಾಗ ಅಥವಾ ತುಂಬಾ ಹೊತ್ತು ಪ್ರಯಾಣ ಮಾಡಿದಾಗ ಕಾಲು ಸ್ವಲ್ಪ ಊದ್ಕೊಳ್ಳೋದು ಸಹಜ. ಆದರೆ ಯಾವ ಕಾರಣನೂ ಇಲ್ಲದೆ ಅದರಲ್ಲೂ ಸಂಜೆ ಹೊತ್ತಿಗೆ ಕಾಲು ಊತ ಬರ್ತಿದ್ರೆ ಖಂಡಿತ ಗಮನ ಹರಿಸ್ಬೇಕು. ಈಗ ಕೊನೆಯ 2 ಸಂಕೇತಗಳು. ಇವು ತುಂಬಾ ಮುಖ್ಯವಾದ ನಂಬರ್ಸ್. ಒಂದು ಬ್ಲಡ್ ಪ್ರೆಷರ್, ಇನ್ನೊಂದು ಸೊಂಟ ಎತ್ತರದ ಅನುಪಾತ ಅಂದ್ರೆ ವೇಸ್ಟ್ ಟು ಹೈಟ್ ರೇಷಿಯೋ. ಬ್ಲಡ್ ಪ್ರೆಷರಲ್ಲಿ 2 ನಂಬರ್ ಇರುತ್ತೆ. ಮೇಲಿನ ನಂಬರ್ ಅಂದ್ರೆ ಸಿಸ್ಟೋಲಿಕ್, ಹೃದಯ ರಕ್ತ ಪಂಪ್ ಮಾಡುವಾಗ ಇರುವ ಪ್ರೆಷರ್. ಕೆಳಗಿನ ನಂಬರ್ ಅಂದ್ರೆ ಡಯಾಸ್ಟೋಲಿಕ್, ಹೃದಯ ರಿಲ್ಯಾಕ್ಸ್ ಆಗಿದ್ದಾಗ ಇರುವ ಪ್ರೆಷರ್. ಸಾಮಾನ್ಯವಾಗಿ 120 ಬಾರ್ 80 ಇದ್ರೆ ಸೂಪರ್. ಆದ್ರೆ ಇದು ಪದೇ ಪದೇ 140 ಬಾರ್ 90ಕ್ಕಿಂತ ಜಾಸ್ತಿ ಇದ್ರೆ ರಕ್ತನಾಳಗಳು ಗಟ್ಟಿಯಾಗ್ತಿವೆ ಅನ್ನೋ ಸೂಚನೆ. ಇನ್ನೊಂದು ಮೆಟಬಾಲಿಕ್ ಆರೋಗ್ಯದ ಬಗ್ಗೆ ಹೇಳೋ ಸಿಂಪಲ್ ಟೆಸ್ಟ್. ನಿಮ್ಮ ಸೊಂಟದ ಸುತ್ತಳತೆಯನ್ನ ಇಂಚುಗಳಲ್ಲಿ ಅಳತೆ ಮಾಡಿ. ಅದನ್ನ ನಿಮ್ಮ ಎತ್ತರದಿಂದ ಅದು ಇಂಚುಗಳಲ್ಲಿ ಭಾಗಿಸಿ. ಅಷ್ಟೇ. ಈ ಲೆಕ್ಕದಲ್ಲಿ 0.5 ಅನ್ನೋದು ಒಂದು ಮ್ಯಾಜಿಕ್ ನಂಬರ್. ಇದೇ ನಮ್ಮ ಆರೋಗ್ಯದ ರಿಸ್ಕ್ ಲೆವೆಲ್ ಅನ್ನ ನಿರ್ಧರಿಸೋದು. ನಿಮ್ಮ ಉತ್ತರ 0.5ಗಿಂತ ಕಡಿಮೆ ಬಂದ್ರೆ ಗುಡ್ ನ್ಯೂಸ್, ರಿಸ್ಕ್ ಕಡಿಮೆ ಇದೆ. ಅದೇ 0.5ಗಿಂತ ಜಾಸ್ತಿ ಬಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಇದು ವಿಸರಲ್ ಫ್ಯಾಟ್ ಜಾಸ್ತಿ ಆಗಿದೆ ಅನ್ನೋದರ ಸೂಚನೆ. ಏನಿದು ವಿಸರಲ್ ಫ್ಯಾಟ್ ಅಂದ್ರೆ? ಇದು ನಮ್ಮ ಹೊಟ್ಟೆಯ ಒಳಗೆ ನಮ್ಮ ಪ್ರಮುಖ ಅಂಗಗಳ ಸುತ್ತ ಶೇಖರಣೆ ಆಗೋ ಅಪಾಯಕಾರಿ ಕೊಬ್ಬು. ಇದು ಜಾಸ್ತಿ ಆದಷ್ಟು ಹೃದಯದ ಕಾಯಿಲೆಯ ರಿಸ್ಕ್ ಕೂಡ ಜಾಸ್ತಿ ಆಗತ್ತೆ. ಸರಿ, ಈ 5 ಟೆಸ್ಟ್ಗಳು ನಮ್ಮ ಇವತ್ತಿನ ಆರೋಗ್ಯದ ಒಂದು ಸ್ನ್ಯಾಪ್ಶಾಟ್ ಅಷ್ಟೇ.
ಆದರೆ ಹೃದಯವನ್ನ ದೀರ್ಘಕಾಲ ಆರೋಗ್ಯವಾಗಿಡೋದು ಹೇಗೆ? ನೋಡಿ, ಕೊಲೆಸ್ಟೆರಾಲ್, ಶುಗರ್ ಲೆವೆಲ್ ಕಂಟ್ರೋಲಲ್ಲಿಟ್ಕೋಬೇಕು. ಸ್ಮೋಕಿಂಗ್ ಅಂತೂ ಖಂಡಿತ ಮಾಡಬಾರ್ದು. ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರ್ಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು, ಟೆನ್ಷನ್ ಕಡಿಮೆ ಮಾಡ್ಕೋಬೇಕು. ಮತ್ತೆ 40 ವರ್ಷ ಆದ್ಮೇಲೆ ತಪ್ಪದೇ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ಇವೆಲ್ಲ ತುಂಬಾ ಮುಖ್ಯ. ಈ 5 ಸಂಕೇತಗಳು ನಮ್ಮ ಇವತ್ತಿನ ಕಥೆ ಹೇಳುತ್ತೆ. ಆದರೆ ನಮ್ಮ ಹೃದಯದ ನಾಳಿನ ಭವಿಷ್ಯವನ್ನ ಬರೆಯೋದು ನಮ್ಮ ಇವತ್ತಿನ ಆಯ್ಕೆಗಳು ಅಲ್ವಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ.